ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಾಸವಿಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ರೆಡಿ ಆಗ್ತಿರೋ ವಿಡಿಯೋನ ಫಸ್ಟ್ ಹಾಕಿದ್ದೀನಿ. ನಿಮಗೆ ಗೊತ್ತಿರ್ಬೋದು ಏನಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ. ಥಂಬ್ನೇಲಲ್ಲಿ ನೋಡಿರ್ತೀರಾ. ಹೌದು, ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ. ಬಿಕಾಸ್ 4th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಆದ್ದರಿಂದ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಸ್ಪೆಷಲ್ ಡೇ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಥಾಟ್ ಎಲ್ಲರ ಮನಸ್ಸಲ್ಲೂ ಬಂದೇ ಬರುತ್ತೆ. ಸೊ ಆದ್ದರಿಂದ ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 2 ಗಂಟೆ. ಸೊ ಮಧ್ಯಾಹ್ನ ಹೋಗೋಣ. ಬೆಳಗ್ಗೆಯಿಂದ ಮಳೆ ಬರ್ತಾ ಇತ್ತು, ಆದ್ದರಿಂದ ಮಧ್ಯಾಹ್ನ ಹೋಗೋಣ ಅಂತ ಇವಾಗ ರೆಡಿ ಆಗ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅಲ್ಲದೆ ಇನ್ಸ್ಟಾಗ್ರಾಮ್ನಲ್ಲೂ ಸಹ ನನ್ನ ID ಇದೆ, ಅದನ್ನು ಸಹ ಮೆನ್ಷನ್ ಮಾಡ್ತೀನಿ, ಅಲ್ಲೂ ಸಹ ಫಾಲೋ ಮಾಡಿ ಅಂತ ಹೇಳ್ತಾ ಕೊನೆಯ ತನಕ ವಿಡಿಯೋ ನೋಡಿ. ನಾವು ಯಾವ ಟೆಂಪಲ್ಗೆ ಹೋಗಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಮತ್ತೆ ಮಳೆ ಬರುತ್ತೆ ಅಂತ ನಾನು ಕ್ವಿಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಈಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡಬೇಕು. ಫೈನಲಿ ರೆಡಿ ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ನಾವು ಹೋಗ್ತಾ ಇರೋದು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ನಿಮಿಷಾಂಬ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತಂದರೆ, ಇದು ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಆಪೋಸಿಟ್ ರೋಡ್ನಲ್ಲಿದೆ. ಅಲ್ಲಿ ಮೇಲ್ಗಡೆ ನೇಮಿಂಗ್ ಬೋರ್ಡ್ ಹಾಕಿದ್ದಾರೆ. ಸೊ ನೀವು ನೋಡ್ಬೋದು ಹೈವೇ ರೋಡ್ನಲ್ಲೇ. ಆ ನೇಮಿಂಗ್ ಬೋರ್ಡ್ ಒಳಗಡೆ ಸ್ಟ್ರೈಟ್ ಬಂದರೆ ನಾವು ಟೆಂಪಲ್ಗೆ ಹೋಗ್ಬೋದು. ಈ ಟೆಂಪಲ್ಗೆ ಹೋಗೋಕ್ಕೆ ನಮಗೆ ಅಲ್ಲಿ ಆಟೋ ರಿಕ್ಷಾಗಳು ಸಿಗುತ್ತೆ, ಇಲ್ಲ ಅಂತಂದರೆ ಸಿಟಿ ಬಸ್ ಕೂಡ ಹೋಗುತ್ತೆ. ಆಟೋ ರಿಕ್ಷಾಕ್ಕೆ ಒಂದು ಸೈಡ್ ನಿಮಗೆ 20 ರೂಪೀಸ್ ತಗೋತಾರೆ ಅಷ್ಟೇ. ಇನ್ನು ಬಸ್ ಆದರೆ ಜಸ್ಟ್ 10 ರೂಪೀಸ್. ಇಲ್ಲ ನೀವು ಓನ್ ವೆಹಿಕಲ್ನಾದರೂ ಸಹ ಬರ್ಬೋದು. ಇದು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದ್ದು ಗಂಜಾಮ್ ಅನ್ನೋ ಒಂದು ಹಳ್ಳಿನಲ್ಲಿ ಇದು ಲೊಕೇಟ್ ಆಗಿದೆ. ಇನ್ನು ಈ ದೇವಸ್ಥಾನಕ್ಕೆ ನಾವು ಬರ್ತೀವಿ ಅಂತ ಅಂದರೆ ಪೂಜಾ ಸಾಮಾನುಗಳನ್ನ ನಮಗೆ ಬೇಕೇ ಬೇಕು. ದೇವಸ್ಥಾನ ಮುಂಭಾಗ ನಮಗೆ ಎಲ್ಲ ತರಹ ಪೂಜೆ ಸಾಮಾನುಗಳನ್ನ ಮಡಗಿರ್ತಾರೆ. ನೋಡ್ಬೋದು, ನಿಂಬೆಹಣ್ಣು, ಕಾಯಿ, ಹೂವು, ಬಳೆ, ಈ ಥರ ಎಲ್ಲವನ್ನು ಸಹ ಮಡಗಿರ್ತಾರೆ. ನಾವು ಮನೆಯಿಂದ ತಂದರೆ ಒಂದು ಸ್ವಲ್ಪ ಬೆಸ್ಟ್ ಅಂತ ಅನ್ನಿಸ್ಬೋದು. ಯಾಕಂದರೆ ಅವರು ತಂದು ಇಲ್ಲಿ ಮಾರ್ತಾರಲ್ವ, ಸ್ವಲ್ಪ ಜಾಸ್ತಿ ಅಮೌಂಟ್ ತಗೋತಾರೆ. ಹಾಗೆ ಇಲ್ಲಿ ನೋಡಿ, ದೇವಿಗೆ ನಿಂಬೆಹಣ್ಣಿನ ಹಾರ ಮಾಡಿ ಮಡಗಿದ್ದಾರೆ. ಅದನ್ನು ಎಷ್ಟು ಚೆನ್ನಾಗಿ ಮೂಡಿಸಿದ್ದಾರೆ ಅಂತ. ನಾವು ಮನೆಯಿಂದಲೇ ಕಾಯಿನ ತಂದಿದ್ವಿ, ತೆಂಗಿನಕಾಯಿನ. ಸೊ ನಾವು ಆ ತೆಂಗಿನಕಾಯಿನ ಕೊಟ್ಟು ಇನ್ನು ಬೇರೆ ಪೂಜೆ ಸಾಮಗ್ರಿಗಳನ್ನ ತಗೊಂಡ್ವಿ ಅಷ್ಟೇ. ನೋಡ್ಬೋದು, ಎಲ್ಲವೂ ಸಹ ಅಲ್ಲೇ ಸಿಗುತ್ತೆ ನಮಗೆ, ಯಾವುದೇ ರೀತಿ ಟೆನ್ಷನ್ ಇಲ್ಲ. ಅಲ್ಲದೆ ಅವರು ಹೇಳ್ತಾ ಇದ್ರು ನಮಗೆ ಅಲ್ಲಿ ಹೇಗೆ ಪೂಜೆ ಮಾಡ್ತಾರೆ, ಹಾಗೆ ನಿಮಗೆ ರಿಟರ್ನ್ ಏನೇನು ಕೊಡ್ತಾರೆ ಅಂತ ಎಲ್ಲವೂ ಸಹ ಅವರೇ ಹೇಳ್ತಿದ್ರು. ಮತ್ತು ನಮ್ಮ ಪಾದರಕ್ಷೆಗಳನ್ನು ಸಹ ನಾವು ಅಲ್ಲೇ ಬಿಡ್ಬೋದು. ಇಲ್ಲಾಂತಂದರೆ ಅದಕ್ಕೆ ಅಂತಲೇ ಸಪ್ರೇಟ್ ಕೌಂಟರ್ ಇದೆ, ಅಲ್ಲಾದರೂ ಸಹ ನಾವು ಅಮೌಂಟ್ ಕೊಟ್ಟು ಬಿಡ್ಬೋದು. ಇಲ್ಲಾಂದರೆ ನೀವು ಪೂಜಾ ಸಾಮಗ್ರಿಗಳು ತೊಗೋತೀರಲ್ಲ, ಸೊ ಅವ್ರ ಹತ್ರನೇ ಬಿಡ್ಬೋದು. ಮೂರು ಗಂಟೆ. ನಾವು ಇವಾಗ ಪೂಜೆ ಸಾಮಾನ ತಗೊಂಡ್ವಿ, ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲ ಕಡೆ ತುಂಬ ಅಂದರೆ ತುಂಬ ಅಂಗಡಿಗಳಿರುತ್ತೆ. ನಾವು ಎಲ್ಲಿ ತೊಗೋಬೇಕು ಅಂತ ನಮಗೆ ನಿಜಕ್ಕೂ ಕನ್ಫ್ಯೂಸ್ ಆಗುತ್ತೆ. ಅವರು ಸಹ ಇಲ್ಲಿ ತೊಗೊಳ್ಳಿ ಅಂತ ಕರಿತಾ ಇರ್ತಾರೆ. ಸೊ ನಮಗೆ ಅಲ್ಲಿ ಬೈಕ್ ನಿಲ್ಸೋಕ್ಕೂ ಜಾಗ ಇದೆ, ಸ್ಲಿಪ್ಪರ್ ಬಿಡೋಕ್ಕೂ ಜಾಗ ಇದೆ ಅಂತ ನಾವು ಅಲ್ಲೇ ಹೊರಗಡೆನೇ ತೊಗೊಂಡ್ವಿ. ನೋಡಿ, ದೇವಸ್ಥಾನದಲ್ಲಿ ಆಲ್ರೆಡಿ ಮಳೆ ಬಂದುಬಿಟ್ಟು ಹೊರಟೋಗಿದೆ, ಅದರಿಂದ ಅವರು ಕಾರ್ಪೆಟ್ ಹಾಕಿದ್ದಾರೆ. ಇನ್ನು ಒಳಗಡೆ ಎಲ್ಲ ಗಲೀಜಾಗುತ್ತೆ ಅಂತ. ಸೊ ನಾವು ಕಾರ್ಪೆಟ್ನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪಾರ್ವತಿ ದೇವಿಯ ಸ್ವರೂಪ ಆದಂತಹ ಶ್ರೀ ನಿಮಿಷಾಂಬ ದೇವಿಯ ಆರಾಧನೆಯನ್ನು ಇಲ್ಲಿ ಮಾಡ್ತಾರೆ. ಹೌದು, ಇದು ಒಂದು ಶಕ್ತಿಶಾಲಿ ದೇವಸ್ಥಾನ ಅಂತ ಹೇಳ್ಬೋದು.
ಇಲ್ಲಿನ ಭಕ್ತರು ಹಾಗೆ ಅಲ್ಲಿನ ಜನಗಳು ಏನು ಹೇಳ್ತಾರೆ ಅಂತ ಅಂದರೆ, ನಮ್ಗೆ ಯಾವುದೇ ರೀತಿ ಕಷ್ಟಗಳಿದ್ದರೆ ನಿಮಿಷದಲ್ಲಿ ಮಾಯ ಆಗುತ್ತೆ ಈ ದೇವಿಯನ್ನು ನಾವು ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಅಂತ ಹೇಳ್ತಾರೆ. ಹೌದು, ಇದು ನಿಜಕ್ಕೂ ನಿಜ ಅಂತ ಅನಿಸುತ್ತೆ. ಅಲ್ಲಿ ತುಂಬ ಜನ ಇದೇ ರೀತಿ ಹೇಳಿದ್ರು ನಾವು ಕೇಳಿದಾಗ. ಇಲ್ಲಿನ ಏನು ವಿಶೇಷತೆ ಅಂತ, ಹಾಗೆ ನೀವು ನೋಡ್ತಾ ಇದ್ದೀರಲ್ಲ, ಅದು ನಮ್ಮ ಜೀವ ನದಿಯಾದಂತಹ ಕಾವೇರಿ ನದಿ ಹರಿತಿರುವಂಥದ್ದು. ನಾವು ಸ್ಲಿಪ್ಪರ್ ಹಾಕ್ಕೊಂಡು ಬಂದಿರ್ತೀವಿ ಅಲ್ವಾ, ಸೊ ಆದ್ದರಿಂದ ಹಾಗೆ ದೇವಸ್ಥಾನದೊಳಗೆ ಹೋಗಬಾರ್ದು ಅಂತ ಈ ನದಿ ಹತ್ರ ಬಂದು ಕಾಲು ತೊಳ್ಕೊಂಡು ನೀರನ್ನ ಪ್ರೇಕ್ಷಣೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ, ಕಾವೇರಿ ನದಿ ದಡದಲ್ಲಿ ಈ ದೇವಸ್ಥಾನ ಇದೆ ಅಂತ ಹೇಳ್ಬೋದು. ತುಂಬ ಜನ ಈ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡ್ತಾರೆ. ಇಲ್ಲ ಅಂತ ಅಂದರೆ ಈ ರೀತಿ ನೀರನ್ನ ಪ್ರೇಕ್ಷಣೆ ಮಾಡಿಕೊಂಡು ದರ್ಶನ ಮಾಡ್ತಾರೆ. ನೋಡ್ಬೋದು ಎಷ್ಟು ವಿಶಾಲವಾಗಿ ದೊಡ್ಡದಾಗಿದೆ ಅಂತ ಜಾಗ. ಹಾಗೆ ನದಿ ಕೂಡ ಇದು ತುಂಬ ಆಳ ಏನಿಲ್ಲ, ನಾವು ಈಸಿಯಾಗಿ ಇಳಿಬೋದು. ಅದರಲ್ಲಿ ಪಾಚಿ ಕಟ್ಟಿರುತ್ತೆ, ಅದರಿಂದ ಒಂದು ಸ್ವಲ್ಪ ಸ್ಕಿಡ್ ಆಗುತ್ತೆ ಅಷ್ಟೇ. ಇನ್ನು ಇದು ದೊಡ್ಡ ಹರಳಿ ಮರ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ, ಅಲ್ಲೂ ಸಹ ಪೂಜೆ ಮಾಡ್ತಾರೆ. ನೋಡಿ, ಆ ಸ್ಟೆಪ್ಸ್ ಹತ್ರ ಎಷ್ಟೊಂದು ಜನ ಹಣ್ಣು ತರಕಾರಿಗಳನ್ನೆಲ್ಲ ಮಾರ್ತಾ ಇದ್ದಾರೆ. ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ತುಂಬ ಜನ ಮಾವಿನ ಹಣ್ಣನ್ನ ಮಾರ್ತಾಯಿದ್ರು. ನಾವು ಕಾಲನ್ನ ತೊಳ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ, ತುಂಬ ಜನ ಏನಿಲ್ಲ, ಕಡಿಮೆ ಜನ ಅಷ್ಟೇ ಇರೋದು. ನಾವು ಈಸಿಯಾಗಿ ದರ್ಶನ ಮಾಡ್ಬೋದು. ಅದು ತುಂಬ ಖುಷಿಯಾಗಿತ್ತು. ಯಾಕಂದರೆ ಲಾಸ್ಟ್ ಟೈಮ್ ನಾನು ನಂಜನಗೂಡಿಗೆ ಹೋದಾಗ 1.5 ಗಂಟೆ ಟೈಮ್ ನಿಂತಿದ್ದೆ ದರ್ಶನ ಮಾಡೋಕ್ಕೆ. ಇವಾಗ ಅಷ್ಟು ಜನ ಇಲ್ಲ, ಬೇಗ ದರ್ಶನ ಮಾಡ್ಬೋದು. ಇಲ್ಲಿ ಕಾಯಿ ಹೊಡಿಯುವ ಸ್ಥಳ, ನಾವು ಇಲ್ಲೇ ಕಾಯಿ ಹೊಡ್ಕೊಂಡು ಹೋಗಬೇಕು. ಕಾಯಿ ಹೊಡ್ತಾಯಿತ್ತು, ಬನ್ನಿ ಹೋಗೋಣ. ನೋಡಿ, ನಾನು ಹೇಳಿದಾಗೆ ಎಷ್ಟು ಫ್ರೀ ಇದೆ ಅಂತ. ಇಲ್ಲೂ ಕೂಡ 2 ಲೈನ್ ಇದೆ, ಒಂದು ಸ್ಪೆಷಲ್ ಎಂಟ್ರಿ, ಇನ್ನೊಂದು ಜನರಲ್. ನಾವು ಜಾಸ್ತಿ ಜನ ಏನೂ ಇಲ್ಲ, ಕ್ಯೂ ಏನಿಲ್ಲ, ಈಸಿಯಾಗಿ ನಾವು ಹೋಗಿ 5 ನಿಮಿಷಕ್ಕೆ ನಾವು ದರ್ಶನ ಮಾಡಿದ್ವಿ. ಸ್ಪೆಷಲ್ ಎಂಟ್ರಿ ಆದರೆ ಜಸ್ಟ್ 20 ರೂಪೀಸ್ ತಗೋತಾರೆ ಅಷ್ಟೇ. ಸ್ಪೆಷಲ್ ಎಂಟ್ರಿನೂ ಒಂದೇ ಲೈನಿಗೆ ಬರೋದು, ಹಾಗೆ ಜನರಲ್ಲು ಕೂಡ ಒಂದೇ ಲೈನಿಗೆ ಬರೋದು. ನಮಗೇನಿಲ್ಲಿ ಸ್ಪೆಷಲ್ ಎಂಟ್ರಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಅಲ್ಲಿ ಅಷ್ಟು ಏನು ಅವರು ಕ್ಯೂ ನಿಲ್ಲಿಸಿಲ್ಲ, ಸ್ವಲ್ಪನೇ ಇರೋದು. ಯಾರಾದರೂ ಬೇಗ ಹೋಗ್ಬೇಕಂದ್ರೆ ಸ್ಪೆಷಲ್ ಎಂಟ್ರಿ ತೊಗೊಂಡು ಹೋಗ್ಬೋದು. ಇನ್ನು ಒಳಗಡೆ ಫೋಟೋಸ್ ವೀಡಿಯೋಸ್ ಎಲ್ಲ ಅಲೋ ಇಲ್ಲ. ಅಲ್ಲಿ ನೋಡಿ, ತುಂಬ ಕಡೆ ಸ್ಟ್ರಿಕ್ಟ್ ಆಗಿ ಹಾಕಿದ್ದಾರೆ. ಮತ್ತು ಗರ್ಭಗುಡಿಯಲ್ಲಿ ಯಾವುದೇ ದೇವಸ್ಥಾನದಲ್ಲಾದರೂ ಗರ್ಭಗುಡಿಯಲ್ಲಿ ಫೋಟೋಸ್ ವೀಡಿಯೋಸ್ನ ಅಲೋ ಮಾಡಲ್ಲ. ನಾನು ಗರ್ಭಗುಡಿನಲ್ಲಿ ವಿಡಿಯೋ ಮಾಡಿಲ್ಲ, ಇನ್ನು ಸುತ್ತ ಮಾಡಿದ್ದೀನಿ. ನೋಡ್ಬೋದು, ನಮಗೆ ಸುತ್ತ ಸೂರ್ಯದೇವ, ಗಣಪತಿ, ಚಂಡಿಕೇಶ್ವರ ಹಾಗೆ ಆಂಜನೇಯ ಸನ್ನಿಧಿಗಳಿದೆ. ಹಾಗೆ ಅಲ್ಲಿ ಗರ್ಭಗುಡಿಯಲ್ಲಿ 3 ದೇವ್ರನ್ನ ಪೂಜೆ ಮಾಡ್ತಿದ್ದಾರೆ. ಮಧ್ಯದಲ್ಲಿ ನಿಮಿಷಾಂಬ ದೇವಿನ ಪೂಜೆ ಮಾಡ್ತಾರೆ. ಏನೋ ನಾವು ದರ್ಶನ ಮಾಡಿಕೊಂಡು ಬೇಗ ಹೊರಗಡೆ ಬಂದ್ವಿ. ಇನ್ನು ಹರಳಿ ಮರ ಹತ್ರ ಕೂತ್ಕೊಳ್ಳೋಣ ಅಂತ ಬಂದ್ವಿ. ಒಳಗಡೆ ಕೂತ್ಕೊಳ್ಳಲಿಲ್ಲ. ಹರಳಿ ಮರದ ಹತ್ರ ಕೂತ್ಕೊಂಡೆ, ತಂಪಾಗಿರುತ್ತೆ, ಹಾಗೆ ಚೆನ್ನಾಗಿ ಗಾಳಿ ಬೀಸುತ್ತೆ ಅಂತ ಹೊರಗಡೆ ಕೂತ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಕೂತಿದ್ದಾದಮೇಲೆ ಊಟ ಮಾಡೋಕ್ಕೆ ಅಂತ ಹೋದ್ವಿ. ಆ್ಯಕ್ಚುಲಿ ಅಲ್ಲಿ ಊಟ 3 ಗಂಟೆಗೆ ಕ್ಲೋಸ್ ಆಗಬೇಕಿತ್ತು. ಬಟ್ ನಮ್ಮ ಅದೃಷ್ಟ ಏನೋ, ಇಲ್ಲಾಂದರೆ ದೇವ್ರ ಪ್ರಸಾದ ತಿನ್ನಬೇಕು ಅನ್ನೋ ಋಣ ಇತ್ತೇನೋ. ಸೊ ಆದ್ದರಿಂದ ನಮಗೆ ಊಟ ಸಿಕ್ತು ಅಲ್ಲಿ. ನಾವು ಓದೋ ಇದ್ದರೆ ತಿನ್ನೋಣ, ಇಲ್ಲಾಂದರೆ ಬರೋಣ ಅಂತ. ಸೊ ನಮಗೆ ಅಲ್ಲಿ ಅವರೇ ಕರೆದು ಊಟಕ್ಕೆ ಬನ್ನಿ ಅಂತ ಹೇಳಿದ್ರು. ಬನ್ನಿ ಅನ್ನದಾಸೋಹದ ಹಾಲ್ಗೆ ಹೋಗೋಣ. ನೋಡ್ಬೋದು ನೀವು, ಅಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ. ನಿತ್ಯ ದಾಸೋಹದ ಸಮಯ ಮಧ್ಯಾಹ್ನ 12ರಿಂದ 3 ಗಂಟೆ ತನಕ ಅಂತ. ಇವಾಗ 3:30 ಆಗಿದೆ, ಆದರೂ ಸಹ ನಮಗೆ ಊಟ ಸಿಕ್ತು. ನಿಜಕ್ಕೂ ಖುಷಿ ಆಗ್ತು. ಇನ್ನು ಒಳಗಡೆ ಹೋದರೆ ಇಲ್ಲಿ ನಾವೇ ಸೆಲ್ಫ್ ಸರ್ವ್ ಮಾಡ್ಕೋಬೇಕು. ಅಲ್ಲಿ ತಟ್ಟೆ ಲೋಟ ಎಲ್ಲ ತೊಳೆದು ಮಡಗಿರ್ತಾರೆ. ನಾವು ಎಷ್ಟು ಜನ ಇರ್ತೀವಿ ಅಷ್ಟನ್ನು ತಗೊಂಡು ಅಲ್ಲಿ ಹೋಗಿ ಹಾಕಿಸ್ಕೊಂಡು ಕೂತ್ಕೊಂಡು ತಿನ್ನಬೇಕು. ಊಟದ ಹಾಲು ತುಂಬ ದೊಡ್ಡದಾಗಿತ್ತು, ಹಾಗೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲವನ್ನೂ ಸಹ. ತುಂಬ ಜನ ಇರಲಿಲ್ಲ ಇಲ್ಲೂ ಸಹ. ನೋಡಿ, ಆ ರೀತಿ ಕ್ಯೂನಲ್ಲಿ ನಿಂತ್ಕೊಂಡು ನಮ್ಗೆ ಯಾವ್ದು ಬೇಕು ಅದನ್ನು ಹಾಕಿಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಊಟ ಮಾಡುವಂಥದ್ದು. ನಾವು ಆಲ್ರೆಡಿ ಊಟ ಮಾಡ್ತಾ ಇದ್ದೀವಿ. ನಾನು ಅನ್ನ ಸಾಂಬಾರನ್ನ ಹಾಕಿಸ್ಕೊಂಡಿದ್ದೀನಿ. ದಿಲೀಪ್ ಸಹ ಅನ್ನ ಸಾಂಬಾರನ್ನೇ ಹಾಕಿಸ್ಕೊಂಡಿರೋದು. ಇನ್ನು ಹಾಲಿನಲ್ಲಿ ಬರ್ತಿದ್ದಾರೆ ನೋಡಿ, ಅನ್ನವನ್ನು ತಟ್ಟೆಯಲ್ಲಿ ಬಿಡಬಾರದು.
ಇದು ನಿಜ ಅಲ್ವಾ? ಯಾರೂ ಸಹ ಅನ್ನನ ಅಲ್ಲಿ ತಟ್ಟೆಯಲ್ಲಿ ಬಿಡಲ್ಲ. ಯಾರಿಗೆ ಎಷ್ಟು ಬೇಕಷ್ಟು ಹಾಕಿಸ್ಕೊಂಡು ತಿನ್ನೋದು. ಎಲ್ಲೂ ಸಹ ಅನ್ನನ ವೇಸ್ಟ್ ಮಾಡಬಾರ್ದು. ಊಟ ಮಾಡಿದ್ದಾಯಿತು. ತಟ್ಟೆ ಲೋಟ ಎಲ್ಲ ತೊಳೆದು ಮಡಗಿ ಬರ್ತಾ ಇದ್ದೀವಿ. ನೀವು ಈ ದೇವಸ್ಥಾನಕ್ಕೆ ಬಂದು 3 ಗಂಟೆ ಆದಮೇಲೂ ಸಹ ಅಲ್ಲೇ ಇದ್ದೀರಾ ಅಂತಂದರೆ ಒಂದು ಸಲ ಬಂದು ಅನ್ನದಾಸೋಹದ ಹತ್ರ ಕೇಳಿ. ನಮಗೂ ಇವತ್ತು ಅದೇ ರೀತಿ ಆಗಿದ್ದು. ಊಟ ಇನ್ನೂ ಮಿಕ್ಕಿರೋದ್ರಿಂದ ಇನ್ನೂ ಸ್ವಲ್ಪ ಸಮಯ ಅವರು ಕೊಡ್ತಾ ಇರ್ತಾರೆ. ಸೊ ನಿಮಗೂ ಹಾಗೆ ಸಿಗ್ಬೋದು ಅಲ್ವಾ ಪ್ರಸಾದ, ಅದರಿಂದ ಹೇಳ್ತಾ ಇರೋದು. ಒಂದು ಸಲ ಬಂದು ಅನ್ನದಾಸೋಹದ ಹತ್ರ ಕೇಳಿದ್ರೆ ಅವರೇ ಹೇಳ್ತಾರೆ ಇದೇ ಇಲ್ಲ ಅಂತ. ಇವಾಗ ಹೊರಗಡೆ ಬರ್ತಾ ಇದ್ದೀವಿ. ನಾವು ಮತ್ತೆ ರಿಟರ್ನ್ ಈ ಹಳ್ಳಿ ಮರದ ಹತ್ರ ಬಂದ್ವಿ. ನೋಡಿ ಎಷ್ಟು ದೊಡ್ಡದಾಗಿದೆ ಹತ್ತಿರದಿಂದ ನೋಡಿದ್ರೆ. ಅಲ್ಲದೆ ಈ ಹಳ್ಳಿ ಮರಗೆ ಅಂತಲೇ ಒಂದು ಕಟ್ಟೆನ ಕಟ್ಟಿದ್ದಾರೆ. ಇಲ್ಲೂ ಸಹ ಬಂದು ಪೂಜೆನ ಮಾಡ್ತಾರೆ. ಹಳ್ಳಿ ಮರಕ್ಕೆ ಈಗ ಎಲ್ಲ ಕಡೆನೂ ಪೂಜೆ ಮಾಡ್ತಾರೆ. ಇದು ದೇವಸ್ಥಾನದ ಹತ್ರ ಇದ್ದೇ ಇರುತ್ತೆ. ಈ ಕಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಗ್ರೀನರಿ ಆಗಿದೆ ಅಲ್ಲೆಲ್ಲ ನದಿ ಹತ್ರ. ಇದಾದ ನಂತರ ನಾವು ಪೂಜೆ ಸಾಮಾನು ತೊಗೊಂಡಿದ್ವಲ್ಲ ಅಲ್ಲಿಗೆ ರಿಟರ್ನ್ ಬಂದ್ವಿ. ಈ ಅಂಕಲ್ ನಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಸೊ ಇವ್ರು ಪ್ರತಿದಿನ ಇಲ್ಲೇ ಇರ್ತಾರಲ್ವಾ, ದೇವಸ್ಥಾನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇವ್ರಿಗೆ ಗೊತ್ತಿರುತ್ತೆ. ಹೆಸರು ಗವಿಸಿದ್ದು ಅಂತನಾ? ಯಾವಾಗಲೂ ನಿಮ್ಮ ಅಂಗಡಿ ಇಲ್ಲೇ ಇರುತ್ತಾ? ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ನೀವು ಇದೇ ಊರವರ ಇಲ್ಲಾಂದರೆ ಬೇರೆ ಕಡೆಯಿಂದ ಇಲ್ಲ? ಹೌದಾ. ಇದನ್ನೆಲ್ಲ ಕೊಂಡೋದಾ ಇಲ್ಲ ನೀವು ಮಾತ್ರನೇ ಇದ್ದು ಮಾರೋದಾ? ಕಾಯಿ ಹೂವು ಎಲ್ಲ ಸೊ ಎಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ಇಲ್ಲಿ ಕುದುರೆಗಳು ನಿಂತಿದೆ. ನಮಗೆ ಇವರು ಹಾರ್ಸ್ ರೈಡ್ ಮಾಡಿಸ್ತಾರೆ. ಒಬ್ಬರಿಗೆ 100 ರೂಪಾಯಿ ತಗೋತಾರೆ ಅಷ್ಟೇ. ಜಸ್ಟ್ ಏನೊಂದು ಅರ್ಧ ಕಿಲೋಮೀಟರ್ ಮಾಡಿಸ್ತಾರೆ. ತುಂಬ ಸೇಫ್ಟಿಯಾಗಿ ಮಾಡಿಸ್ತಾರೆ ಅವರು ಹಿಡ್ಕೊಂಡು. ಎಷ್ಟೊಂದು ಕುದುರೆಗಳಿದೆ ನೋಡಿ. ನೀವು ಪಟ್ನಾಗೆ ಬಂದರೆ ನಿಮಿಷಾಂಬ ಅಷ್ಟೇ ಅಲ್ಲ, ಇಲ್ಲೇ ನಿಯರ್ ಕರಿಘಟ್ಟ ಇದೆ, ಹಾಗೆ ಗೋಲ್ ಗುಂಬಾಜ್ ಇದೆ, ಇನ್ನೂ 2-3 ಪ್ಲೇಸಸ್ ಇದೆ. ಅಲ್ಲಿಗೂ ಸಹ ನೀವು ಹೋಗ್ಬೋದು. ಈ ಸ್ಥಳಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದೆಲ್ಲ ಬಂದು ದೇವ್ರ ದರ್ಶನ ಮಾಡ್ತಾರೆ. ನಮಗೆ ಇದು ತುಂಬ ನಿಯರ್ ಇದೆ. ನಮ್ಮ ಪಾಂಡುಪುರದಿಂದ ಜಸ್ಟ್ ಒಂದು 20 ಕಿಲೋಮೀಟರ್ಸ್ ಅಷ್ಟೇ ಆಗೋದು. ನಾವು ಮಳೆ ಬರುತ್ತೆ ಅನ್ನೋ ಕಾರಣಕ್ಕೆ ಬೇಗ ಹೊರಡ್ತಾ ಇದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸ್ಪೆಷಲ್ ಡೇ ದಿನ ನಾವು ಎಲ್ಲಿ ಹೋಗಿದ್ವಿ ಅಂತ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿವನ್.